ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ನಿಮಗೆ ಯಾವ ಪ್ರಶ್ನೆಗಳು ನಾಳೆ ನಡೆಯುವಂಥ ಪರೀಕ್ಷೆಗೆ ಬರುತ್ತೆ ಅನ್ನೋದನ್ನು ಬಿಡ್ತಾಯಿದ್ದೀನಿ. ಸೊ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ. ಈ ಒಂದು ಪ್ರಶ್ನೆಗಳು ನಾನು ಏನು ಕೊಡ್ತಾಯಿದ್ದೀನಿ ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಿಮ್ಮ ಪ್ರಿಪ್ರೇಟ್ರಿ 2ಗೆ ಪಕ್ಕಾ ಬಂದೇ ಬರುತ್ತೆ. ಸೊ ವಿಡಿಯೋ ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆಮೇಲೆ ನಾನು ಇದನ್ನು 2 ವಿಡಿಯೋ ಮಾಡಿದ್ದೀನಿ. ಒಂದರಲ್ಲಿ 2-3 ವಾಕ್ಯದ ಪ್ರಶ್ನೆಗಳು ಮಾಡಿದ್ದೀನಿ. ಇನ್ನು ಮಿಕ್ಕಿರೋ ನೆಕ್ಸ್ಟ್ ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆಗಳು, ಆಪ್ಷನ್ ಕ್ವಶನ್ಸು, ಪ್ರಬಂಧ, ಆಮೇಲೆ ಪತ್ರಲೇಖನ, 8-10 ವಾಕ್ಯದ ಪ್ರಶ್ನೆಗಳು ಯಾವ್ಯಾವ ಬರುತ್ತೆ ನಾಳೆ ಪಕ್ಕಾ ಬರೋ ಕ್ವಶನ್ಸೇ ನಾನು ಕೊಡ್ತಾಯಿದ್ದೀನಿ. ಸೊ ಆ ವಿಡಿಯೋ ಬೇಕಂದರೆ ವಿಡಿಯೋ 2 ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ ನಮ್ಮ ಇವತ್ತಿನ ವಿಡಿಯೋವನ್ನು ನೋಡ್ಕೊಂಬರೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಬನ್ನಿ. ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು? ನೋಡಿ, ರಾಮ ಬರ್ತಾನೆ ಅಂದರೆ ಅವರು ಏನೇನು ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಶಬರಿ ಅವರು ಅಂತ ಕೇಳಿದ್ದಾರೆ. ಸೊ ನೋಡಿ, ಶಬರಿಯು ಶ್ರೀರಾಮನ ಸ್ವಾಗತಕ್ಕಾಗಿ ತಳಿರು, ಪರಿಮಳದ ಹೂವು, ಮಧುಪರ್ಕ ಮತ್ತು ರುಚಿಕರ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದ್ದಳು. ಬಾಡಿ ಹೋಗಿರುವ ಹೂ ಹಣ್ಣು ತಳಿರುಗಳನ್ನು ತೆಗೆದು ಹೊಸದನ್ನು ಇಡುತ್ತಿದ್ದಳು. ರಾಮನಿಗಾಗಿ ಬಗೆಯ ಕಂಪನ್ನಿಡುವ ವನಮಾಲೆಯ ಮಾಡಿದ್ದಳು. ಅಂದರೆ ನೋಡಿ, ಅಲ್ಲಿ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ಏನೇನು ಅಂತ. ತಳಿರು, ಪರಿಮಳದ ಹೂ, ಮಧುಪರ್ಕ, ಆಮೇಲೆ ರುಚಿಕರ ಹಣ್ಣು ಹಂಪಲು. ನೀವು ಒಂದು ವಾಕ್ಯದಲ್ಲಿ ಇಷ್ಟನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾನೆ. ಸೊ ನೆಕ್ಸ್ಟ್ ನೋಡಿ, ಬಾಡಿ ಹೋಗಿರುವ ಹೂ ತಳಿರುಗಳನ್ನು ತೆಗೆದು ಹೊಸದನ್ನು ಇಡುತ್ತಿದ್ದಳು. ಅಂದರೆ ಪ್ರತಿದಿನವೂ ರಾಮ ಬರ್ತಾನೆ ಅಂತ ತಿಳ್ಕೊಂಡು ಸೊ ಅವರು ಹೊಸ ಹೂವನ್ನ ಇಡ್ತಾಯಿದ್ರು. ಹಳೆ ಹೂವನ್ನ, ಹಿಂದೆ ನೆನ್ನೆ ಇಟ್ಟಿರೋ ಹೂವನ್ನ ತೆಗೆದು ಹೊಸ ಹೂವನ್ನ ಇಡ್ತಾಯಿದ್ರು. ಸೊ ನೆಕ್ಸ್ಟು ಹೂಮಾಲೆ, ಅಂದರೆ ಹೂಮಾಲೆ ಅವರ ಕೊರಳಿಗೆ ಬಂದಾಗ ಸ್ವಾಗತಕ್ಕಾಗಿ ಹಾಕೋಕೆ ಅಂತ ಹೂಮಾಲೆನ ಮಾಡ್ತಿದ್ರು. ಸೊ ಅಷ್ಟು. ನೆಕ್ಸ್ಟ್ ಬನ್ನಿ. ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಸೊ ನಿಮಗೆ ಈ ಪಾಠ ಗೊತ್ತು. ಸೊ ಇದರಲ್ಲಿ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ನೋಡಿ, ಲಂಡನ್ನಿನ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಹೆಣ್ಣು ಮಕ್ಕಳು ಯಾವುದಾದರೊಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್ ಕಾರಕೂನ ಒಬ್ಬ ಹೆಣ್ಣು ಮಗಳು. ಸಿನಿಮಾ ಗೃಹದಲ್ಲಿ ಜಾಗವನ್ನು ಹುಡುಕಿ ಕೊಡುವವರು ಹೆಣ್ಣು. ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಣಿಯರನ್ನು ಇಟ್ಟಿದ್ದಾರೆ. ನೋಡಿ, ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಕ್ಷೇತ್ರದಲ್ಲಿ ಸಹ ಹೆಣ್ಣು ಮಕ್ಕಳು ಅಲ್ಲಿ ನಿಯುಕ್ತರಾಗಿರ್ತಾರೆ ಕೆಲಸದಲ್ಲಿ. ಸೊ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಅಂದರೆ ನೀವು ಇದೆಲ್ಲ ಪಾಯಿಂಟ್ಸ್ ಹಾಕಿ ಬರೀಬೋದು. ಸೊ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಬನ್ನಿ ನೆಕ್ಸ್ಟ್ ನೋಡೋಣ. ನೀವು 20 ಮಾರ್ಕ್ಸ್ ತೆಗಿಬೋದು ಈ ಒಂದು PDF ನೋಡಿಕೊಂಡ್ರೆ. ಇದರಲ್ಲಿ ಯಾವ ಪ್ರಶ್ನೆಗಳಿದೆ ಸ್ವಲ್ಪನೇ ಇರೋದು. ಸೊ ಇಷ್ಟು ಓದ್ಕೊಂಡ್ರೆ ಸಾಕು, ನಿಮಗೆ ಪೂರ್ತಿ 20 ಅಂಕಗಳು ಬರುತ್ತೆ. ಬನ್ನಿ ನೆಕ್ಸ್ಟ್ ನೋಡೋಣ. 3rd ಕ್ವಶನ್. ಗುರುಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ? ನೋಡಿ, ಈ ಪ್ರಶ್ನೆ ಆ ಪಾಠದಲ್ಲಿನೇ ಇಂಪಾರ್ಟೆಂಟು. ಸೊ ಅದಕ್ಕೆ ಆ ಪಾಠದಿಂದ ಇದೊಂದು ಪ್ರಶ್ನೆನೇ ಕೊಟ್ಟಿದ್ದಾರೆ. ನೋಡಿ, ಗುರುಪದೇಶವು ಮೂರ್ಖರಿಗೆ ಮತ್ತು ರಾಜರ ಮನೆತನದಲ್ಲಿ ಹುಟ್ಟಿದವರಿಗೆ ಮೆಚ್ಚುಗೆಯಾಗುವುದಿಲ್ಲ. ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು, ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿಬಿಡುತ್ತದೆ. ಎಂಥ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ. ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿದರೂ ಅವರ ಮುಖದಲ್ಲಿ ಅನಾದರ ಇರುತ್ತದೆ. ಆನೆಯಂತೆ ಅರೆಮುಚ್ಚಿನ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾಗಿದ್ದು ಏನೂ ಉಳಿದಿಲ್ಲ ಎನ್ನುವಂಥ ಭಾವ ಅವರಲ್ಲಿರುತ್ತದೆ. ನೋಡಿ, ಇಷ್ಟೇ ಪಾಯಿಂಟ್ಸು. ನೀವು ಇದನ್ನು ಆಲ್ರೆಡಿ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ನಿಮ್ಮ ಒಂದು ನೋಟ್ಸಲ್ಲಿ ಬರ್ಕೊಂಡು ಓದ್ಕೊಂಡಿರ್ತೀರ ಎಕ್ಸಾಮ್ 1ಗೆ ಅಥವಾ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗೆ. ಸೊ ಅದನ್ನೇ ನೀವು ಓದಿ ಇನ್ನೂ ಚೆನ್ನಾಗಿ ಪರ್ಫೆಕ್ಟ್ ಆಗಿದ್ದೀರಾ ಅಂದರೆ ಅದೇ ಪ್ರಶ್ನೆನ ಓದ್ಕೊಳ್ಳಿ, ಆನ್ಸರ್ ಏನಿರುತ್ತೆ ಅದಕ್ಕೆ. ಸೊ ನೀವು ಓದಿಲ್ಲ, ನಾನು ಇವಾಗಿನ್ನೂ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಇದರಲ್ಲಿ ಶಾರ್ಟ್ ಆಗಿದೆ ಆನ್ಸರು. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು.
ನೆಕ್ಸ್ಟ್ ಬನ್ನಿ 4ನೇ ಪ್ರಶ್ನೆ ನೋಡೋಣ. ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಟುಗಳಾವುವು? ನೋಡಿ ಆನ್ಸರ್ ಓದೋಣ. ವಿಶ್ವೇಶ್ವರಯ್ಯ ಅವರು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು. ಇದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ಅನಂತರ ಉಳಿತಾಯ ಬ್ಯಾಂಕ್ಗಳು, ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್, ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ನಿಮಗೆ ಇದೇ ರೀತಿ ಪ್ರಶ್ನೆ ಸೋಷಲಲ್ಲಿ ಕೂಡ ಬರುತ್ತೆ, ಸಮಾಜ ವಿಜ್ಞಾನದಲ್ಲಿ. ಅದರಲ್ಲಿ ನೀವೇನು ಪಾಯಿಂಟ್ಸ್ ಓದ್ಕೊಂಡಿರ್ತೀರೋ ಅದನ್ನೇ ಇಲ್ಲಿ ಮಾರ್ಕ್ ಮಾಡಿಬಿಡಿ. ನೋಡಿ, ಮೈಸೂರು ಬ್ಯಾಂಕ್ ಎಷ್ಟನೇ ಇಸ್ವಿಲಿ ಅನ್ನೋದೊಂದು ಮೆನ್ಷನ್ ಮಾಡಿ. ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ಎಷ್ಟರಲ್ಲಿ? 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ನೆಕ್ಸ್ಟ್ ಉಳಿತಾಯ ಬ್ಯಾಂಕ್ಗಳು, ಕೈಗಾರಿಕಾ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್, ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ನೆಕ್ಸ್ಟ್ ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ನೋಡಿ, ನಾನು ಶಾರ್ಟಾಗಿ ಇಷ್ಟೇ ಬರೆದ್ರೆ ಸಾಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಇದೊಂದು ಮೇಲೆ ಚಿಕ್ಕದಾಗಿ ಒಂದು ಪಾಯಿಂಟ್ ಮಾಡಿಕೊಂಡ್ರೆ ಸಾಕು. ಇದು ನೀವು ಓನಾಗಿ ಬರೀರಿ, ಇಲ್ಲಾಂದರೆ ಇಷ್ಟೇ ಬರೀರಿ ಸಾಕು. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಯಾವುದೇ ಒಂದು ಮಾರ್ಕ್ಸ್ನ ಕಟ್ ಮಾಡಲ್ಲ. ಇಷ್ಟೇ ಓದ್ಕೊಳ್ಳಿ ಸಾಕು ನಿಮಗೆ ಈ ಪ್ರಶ್ನೆಗೆ ಉತ್ತರ. ನಾನು ಕೊಡ್ತಾ ಇರೋದೆಲ್ಲ ಇಂಪಾರ್ಟೆಂಟ್ ಕ್ವಶನ್ನೇ. ಬಿಕಾಸ್ ನಿಮಗೆ ಎಲ್ಲ ಪಾಠದಿಂದನೂ ಒಂಥರ ಪಾಯಿಂಟ್ಸ್ ಥರ ಮಾಡಿ ಇಷ್ಟು ಪ್ರಶ್ನೆಗಳು ತುಂಬ ರಿಪೀಟ್ ಆಗಿದೆ ಮತ್ತು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ ಕೊಡ್ತಾಯಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯಾವ ವ್ಯಕ್ತಿಯನ್ನು ನಾವು ಆದರ್ಶವಾಗಿ ಸ್ವೀಕರಿಸಬೇಕು? ನೋಡಿ, ನಾವು ಯಾರನ್ನು ಸದ್ಗುಣಗಳ ಸಾಕಾರ ಸ್ವರೂಪನೆಂದು ಸರ್ವಥಾ ಪ್ರಮಾದಾತೀನೆಂದು ಭಾವಿಸಿದೆವೋ ಆ ವ್ಯಕ್ತಿಯೇ ನಮ್ಮ ಆದರ್ಶವಾಗಬೇಕು. ಆದರ್ಶ ವ್ಯಕ್ತಿಯನ್ನು ಕುರಿತು ಯೋಚಿಸುವಾಗ ದೋಷರಹಿತ ವ್ಯಕ್ತಿಯನ್ನಾರಿಸುವುದೇ ಯೋಗ್ಯ. ಅಷ್ಟೇ ಅಲ್ಲ, ನಾವು ಆದರ್ಶವೆಂದು ಭಾವಿಸುವ ಎಲ್ಲ ಗುಣಗಳು ಆ ವ್ಯಕ್ತಿಯಲ್ಲಿ ನಮಗೆ ಎದ್ದು ಕಾಣಬೇಕು. ನೋಡಿ, ಈ ಪ್ರಶ್ನೆ ಇಂಪಾರ್ಟೆಂಟ್, ಬಟ್ ಅಷ್ಟೇನಲ್ಲ. ಈ ಪ್ರಶ್ನೆನ ಸ್ಕಿಪ್ ಮಾಡಿ ಬೇಕಿದ್ರೆ. ನೆಕ್ಸ್ಟು ನೋಡಿ, ಇದಂತೂ ತುಂಬ ಇಂಪಾರ್ಟೆಂಟ್, ತುಂಬ ವರ್ಷ ರಿಪೀಟ್ ಆಗಿದೆ. ನಿಮ್ಮ ಪ್ರಿಪೇರ್ಡ್ರಿಗಂತೂ ಬಂದೇ ಬರುತ್ತೆ ಈ ಪ್ರಶ್ನೆ, ತುಂಬ ಇಂಪಾರ್ಟೆಂಟು. ನಾನು ಕೊಡ್ತಿರೋ ಪ್ರಶ್ನೆಗಳೆಲ್ಲ ಇಂಪಾರ್ಟೆಂಟ್, ಆದರೆ ನೀವು ಯಾವ ಒಂದು ಪ್ರಶ್ನೆನ ಮಿಸ್ ಮಾಡಲೇಬಾರ್ದು. ಅಂದರೆ ನೋಡಿ, 6ನೇ ಪ್ರಶ್ನೆ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ಇದು ಸುಮಾರು ಪ್ರಿಪರೇಟರಿಗೆ ಬರುತ್ತೆ, ಲಾಸ್ಟ್ ಇಯರ್ ಸಹ ಬಂದಿತ್ತು ಇದು. ನೋಡಿ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರವಲ್ಲ. ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ನೋಡಿ, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಹ ಇದೆ. ನಿಮಗೆ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಸಹ ಇದೇ ಥರ ಇದೆ. ನೀವು ಅದನ್ನೇ ಸಜೆಸ್ಟ್ ಮಾಡ್ಬೋದು. ನಿಮಗೆ ಅದನ್ನು ಹುಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದರೆ ಇದನ್ನೇ ಒಂದು ಪ್ರಿಂಟೌಟ್ ತೆಗೆಸ್ಕೊಂಡ್ಬಿಡಿ. ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಇದೇ ಪ್ರಶ್ನೆಗಳು ಬರುತ್ತೆ. ನೆಕ್ಸ್ಟ್ ನೋಡೋಣ, 7th ಕ್ವಶನ್. ಸ್ವಧರ್ಮವು ಯಾವುದನ್ನು ಅವಲಂಬಿಸಿದೆ? ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಇದನ್ನು ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್, ಧರ್ಮಬುದ್ಧಿಗೆ ದುಷ್ಟಬುದ್ಧಿಯು ಯಾವ ಸಲಹೆ ಇತ್ತನು? ಇದು ಸ್ವಲ್ಪ ಇಂಪಾರ್ಟೆಂಟ್, ಒಂದು ಸಾರಿ ನೋಡ್ಕೊಂಡಿರಿ. ನಿಮಗೆ ಬಂದರೂ ಬರ್ಬೋದು, ಯಾಕಂದರೆ ಈ ಒಂದು PDF ಏನಿದೆ ಇದು ಪೂರ್ತಿ ಇಂಪಾರ್ಟೆಂಟ್ ಕ್ವಶನ್ಸ್ದೇ ಇರೋದು. ನೆಕ್ಸ್ಟ್ 9th ಕ್ವಶನ್ ನೋಡಿ, ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? ಇದನ್ನು ಓದ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಪೊಯಮಿಂದ ಇದು ಬಂದೇ ಬರುತ್ತೆ ಪ್ರಶ್ನೆ. ನೆಕ್ಸ್ಟು 10ನೇ ಕ್ವಶನ್ನು, ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಅರಸಿದೆ? ಇದು ಸಹ ಇಂಪಾರ್ಟೆಂಟು. ನೆಕ್ಸ್ಟ್, ಹಲಗಲಿ ಏಕೆ ಹಾಳಾಗಿ ಹೋಯಿತು? ನೋಡಿ, ಬ್ರಿಟಿಷರ ದಂಡು ಹಲಗಲಿಗೆ ಮುತ್ತಿಗೆ ಹಾಕಿ ಬೇಡರನ್ನು ಬಗ್ಗು ಬಡಿದು ಕೊಡಲಿ, ಕುಡುಗೋಲು, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲು, ಉಪ್ಪು, ಎಣ್ಣೆ, ಅರಶಿನ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ಗಂಗಳ, ತಂಬಿಗೆ, ಮಂಗಳಸೂತ್ರ, ಬೀಸುವ ಕಲ್ಲು, ಹೀಗೆ ಸಿಕ್ಕಿದ್ದೆಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳಿ ಇಟ್ಟು ಸುಟ್ಟು ಬೂದಿ ಮಾಡಿ ಗುರುತು ಉಳಿಯದಂತೆ ಮಾಡಿ ಹೋಗಿದ್ದರಿಂದ ಹಾಳಾಗಿ ಹೋಯಿತು. ನೋಡಿ, ನಿಮಗೆ ಇದರಲ್ಲೇ ಒಂದು ಪೊಯಮ್ ಬಾಯೆಟ್ಗಿದೆ. ಅಂದರೆ ನಿಮಗೆ ಒಂದು ಕಂಠಪಾಠ ಪೊಯಮ್ ಇದೆ.
ಈ ಒಂದು ಪ್ಯಾರಾ ಏನು ನೋಡ್ತಿದ್ದೀರಾ, ಇದರದ್ದೇ ಒಂದು ಪ್ಯಾರಾ ಇದೆ ನಿಮಗೆ ಪೊಯಮಲ್ಲಿ. ಸೊ ಆ ಪ್ಯಾರಾನ ಓದ್ಕೊಂಡ್ರೆ ನೀವು ಅದರ ಪ್ರಕಾರ ಅದು ಹೆಂಗಿದೆಯೋ ಹಂಗೆ ಬರ್ಕೊಂಡೋಗಿ ಅದನ್ನು ನೀವು ವಾಕ್ಯಪೂರ್ಣವಾಗಿ ಬರೀಬೇಕು, ಪೊಯಮ್ ಥರ ಬರೆಯೋಕ್ಕೋಗ್ಬಾರ್ದು. ಸೊ ಅದನ್ನು ಸಜೆಸ್ಟ್ ಮಾಡಿ. ಈ ಒಂದು ಹಲಗಲಿ ಏಕೆ ಹಾಳಾಗಿ ಹೋಯಿತು ಅನ್ನೋದು ಪ್ರಶ್ನೆಗೆ ಬನ್ನಿ ನೆಕ್ಸ್ಟ್ ನೋಡೋಣ. ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು? ನೋಡಿ ಆನ್ಸರ್ ಕೆಳಗಡೆ ಇದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಾನು ಈಗ ಆಲ್ರೆಡಿ ಸ್ಕೋರಿಂಗ್ ಪ್ಯಾಕೇಜ್ ಬಿಟ್ಟಿದ್ದೀನಿ ಆಲ್ ಸಬ್ಜೆಕ್ಟು. ನಿಮ್ಮ ಫೈನಲ್ ಎಕ್ಸಾಮ್ ಗಂಟ ಅದೊಂದು ಸಜೆಸ್ಟ್ ಮಾಡಿದರೆ ಸಾಕು, ಇದೇನು ನೋಡ್ಕೊಳ್ಳೋದು ಬೇಡ. ನೀವು ಜಸ್ಟ್ ಪಾಸಿಂಗ್ ಬೇಕು, ನಮಗೆ ಈ ಒಂದು ಪ್ರಿಪ್ರೇಟ್ರಿಗೆ ಮಾತ್ರ ಬೇಕು ಅಂದರೆ ನಾನಿವಾಗ ಹೊಸ ವೀಡಿಯೋಸ್ನ ಮಾಡ್ತಿದ್ದೀನಿ ಈ ಪ್ರಿಪ್ರೇಟ್ರಿಗೆ ಬೇಕಾಗುವಂಥದ್ದು. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟು, ಕವಿಗೆ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸುರು ಕಾಣುತ್ತದೆ? ಇದು ಇಂಪಾರ್ಟೆಂಟ್. ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ. ಇದು ಸಹ ಪೊಯಮಲ್ಲಿ ಒಂದು ಪ್ಯಾರಾ ಇದೆ. ಸೊ ಆ ಪ್ಯಾರಾನ ಸಜೆಸ್ಟ್ ಮಾಡಿದರೆ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಅಷ್ಟೇ ಹೇಳಬಲ್ಲೆ, ನಿಮಗೆ ಒಂದು ಈಸಿ ಆಗಲಿ ಅಂತ. ನಿಮಗೆ ಈ ಪೊಯಮ್ ಇದೆಯಲ್ಲ, ಸೊ ನಿಮ್ಮ ಕಂಠಪಾಠ ಮಾಡಿರೋದ್ರಲ್ಲೇ ನೀವು ಅದನ್ನು ವಾಕ್ಯಪೂರ್ಣವಾಗಿ ಬರೆದ್ರೆ ಪೂರ್ತಿ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಈಸಿ ಆಗಲಿ ಅಂತ ಇದೊಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಬನ್ನಿ ನೆಕ್ಸ್ಟ್. ಯಜ್ಞಾಶ್ವದಲ್ಲಿ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು? ನೋಡಿ, ಯಜ್ಞಾಶ್ವದ ಹಣೆಯಲ್ಲಿ ಏನೆಂದು ಬರೆಯಲಾಗಿತ್ತು? ಸೊ ಭೂಮಂಡಲದಲ್ಲಿ ಕೌಸಲ್ಯೆಯ ಮಗನಾದ ರಾಮನು ಒಬ್ಬನೇ ವೀರನು. ಇದು ಅವನ ಯಜ್ಞ ಕುದುರೆ. ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ. ನೋಡಿ, ಇಷ್ಟು ನೀವು ಇದೊಂದು ವಾಕ್ಯ ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ ಅಷ್ಟೇ. ಇದು ನಿಮಗೆ ಇಲ್ಲಿ ಓದ್ಕೊಳಕ್ಕಾಗಿಲ್ಲ ಅಂದರೂ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಅದನ್ನೇ ಓದ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ದ್ರುಪದನು ದ್ರೋಣನಿಗೆ ಹೇಳಿದ ಮಾತುಗಳಾವುವು? ನೋಡಿ, ಕೆಳಗಡೆ ಆನ್ಸರ್ ಇದೆ, ಇಷ್ಟೇ ಆನ್ಸರ್ ಇದೆ. ನೆಕ್ಸ್ಟ್, ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್, ಬಿಕಾಸ್ ಇದು ಸುಮಾರು ಸರಿ ರಿಪೀಟ್ ಆಗಿದೆ. ಇದನ್ನು ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಸೊ ಪ್ರಿಪ್ರೇಟ್ರಿಗೆಲ್ಲ ಬಂದೇ ಬರುತ್ತೆ ಪ್ರಶ್ನೆ. ಬನ್ನಿ ನೆಕ್ಸ್ಟ್ ನೋಡೋಣ. ಭಗತ್ ಸಿಂಗ್ ಮತ್ತು ಆತನ ಸಹಚರರಿಗೆ ಗಲ್ಲು ಶಿಕ್ಷೆಯಾಗಲು ಕಾರಣವೇನು? ಸೊ ನೋಡಿ, ಆನ್ಸರ್ ಅಲ್ಲೇ ಇದೆ ಕೆಳಗಡೆ. ನೆಕ್ಸ್ಟ್, ವಸಂತ ಮುಖ ತೋರಲಿಲ್ಲ. ಇದು ತುಂಬ ಇಂಪಾರ್ಟೆಂಟ್, ನಿಮಗೆ ಆ ಪಾಠದಿಂದ ಬರೋದೇ ಇದೊಂದು ಪ್ರಶ್ನೆ. ಸೊ ಇದು 2 ಮಾರ್ಕಿಗೆ ಬರುತ್ತೆ. ಯಾವುದೇ ಒಂದು ರೀತಿ ಸ್ಕಿಪ್ ಮಾಡ್ದಿರ ಈ ಪ್ರಶ್ನೆನ ಓದ್ಕೊಳ್ಳಿ ಸಾಕು ನಿಮಗೆ ಅಷ್ಟೇ. ನೆಕ್ಸ್ಟು ಇನ್ನೊಂದೇನಪ್ಪ ಅಂದರೆ, ಈ ಪ್ರಶ್ನೆನ ಬಿಟ್ಬಿಡಿ, ಇದು ಇಂಪಾರ್ಟೆಂಟ್ ಅಲ್ಲ. ಸೊ ಜಸ್ಟ್ ಸ್ಕಿಪ್ ಮಾಡಿ ಈ ಪ್ರಶ್ನೆನ. ಸೊ ಯಾರ್ಯಾರು ಪೂರ್ತಿ ವೀಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಇದೇ ಥರ ನಮ್ಮ ವೀಡಿಯೋನ ನೋಡಿ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಆಲ್ರೆಡಿ ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜ್ ಎಲ್ಲ ಬಿಟ್ಟಿದ್ದೀನಿ. ಸೊ ನಮ್ಮ ಚಾನಲಲ್ಲಿದೆ, ಬೇಗ ವಿಸಿಟ್ ಮಾಡಿ ನಮ್ಮ ಚಾನಲಲ್ಲಿರೋ ವೀಡಿಯೋಸ್ನ ನೋಡಿ. ನಾವು ಅದರಲ್ಲಿ ಏನು ಹೇಳಿರ್ತೀವಿ ಅದನ್ನು ಫಾಲೋ ಮಾಡಿ. ನಿಮಗೆ ನಿಮ್ಮ ಒಂದು ಪಾಸ್ ಆಗೋಕ್ಕೆ ಎಷ್ಟು ಕ್ವಶನ್ಸ್ ಬೇಕು, ಎಷ್ಟು ಆನ್ಸರ್ಸ್ ಬೇಕು, ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅದನ್ನು ಸಹ ನಾವು ಹೇಳ್ತೀವಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಯಾರ್ಯಾರು ಸ್ಕೋರಿಂಗ್ ಮಾಡ್ತೀನಿ ಅನ್ನೋರಿದ್ದೀರಾ ಅವ್ರಿಗೂ ಸಹ ನಾವು ಸಪ್ರೇಟಾಗಿ PDF ಬಿಡ್ತಾ ಇರ್ತೀವಿ, ವೀಡಿಯೋಸ್ನೆಲ್ಲ ಮಾಡ್ತಾಯಿರ್ತೀವಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.